ಪಂಜಾಬ್ ದೆಹಲಿ ಐಪಿಎಲ್ ಮ್ಯಾಚ್ ರದ್ದು ಮಾಡಲಾಗಿತ್ತು. ಅದನ್ನು ಐಪಿಎಲ್ ಆಟಗಾರರು ವಿಶೇಷ ರೈಲು ಮೂಲಕ ಸ್ಥಳಾಂತರವನ್ನ ಮಾಡಲಾಗಿದೆ. ಅಲ್ಲಿ ಅವರನ್ನ ವಿಮಾನಗಳ ಮೇಲೆ ದಾಳಿ ಭೀತಿ ಹಿನ್ನೆಲೆಯಲ್ಲಿ ರೈಲುಗಳ ಮೂಲಕವಾಗಿ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಧರ್ಮಶಾಲಾದಲ್ಲಿತ್ತು ಪಂದ್ಯ, ಅರ್ಧಕ್ಕೇನೆ ರದ್ದಾಗಿ ಹೋಗ್ಬಿಟ್ಟಿತ್ತು. ಅದಾದ ನಂತರ ಅಲ್ಲಿರುವಂಥವ್ರನ್ನೆಲ್ಲ ಶಿಫ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಅವರನ್ನ ವಿಶೇಷ ರೈಲಿನ ಮೂಲಕವಾಗಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ವಿಮಾನದ ಮೂಲಕವಾಗಿ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ದಾಳಿ ಆಗುವಂತಹ ಸಾಧ್ಯತೆ ಇದ್ದಿದ್ದರಿಂದ ಎಲ್ಲ ವಿಮಾನ ನಿಲ್ದಾಣಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಯಾವ ವಿಮಾನಗಳು ಕೂಡ ಇರಲಿಲ್ಲ. ಆಮೇಲೆ ಹಾರಿಸುವಂಥ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಅಲ್ಲಿ ಮಿಸೈಲ್ಗಳ ದಾಳಿ ಆಗ್ತಾ ಇತ್ತು. ಹಾಗಾಗಿ ವಿಶೇಷ ರೈಲಿನ ಮೂಲಕವಾಗಿ ಅವರನ್ನು ಅಲ್ಲಿಂದ ಸ್ಥಳಾಂತರವನ್ನ ಮಾಡಲಾಗಿದೆ. ಧರ್ಮಶಾಲಾದಲ್ಲಿ ಇದ್ದಂತಹ ಪಂದ್ಯ ರದ್ದಾದ ನಂತರ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸ ಆಗಿದೆ. ನನ್ನ ಸಹೋದರಿ ರಾಘು ಇದ್ದಾರೆ. ರಾಘು, ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮಗೆ, ಇದು ಸರಿಯಾದಂಥ ಸಂದರ್ಭ ಅಂತ ಕಾಣಿಸುತ್ತೆ. ಈಗಲೇ ನಮ್ಮ ಭೂಪಟದಲ್ಲಿ POK ಅನ್ನುವಂಥದ್ದೇ ಇರಬಾರದು. ಅದು ಭಾರತ, ಸಂಪೂರ್ಣವಾಗಿ ಭಾರತದ ಕಿರೀಟವಾಗಿ ಹಾಗೆ ಉಳ್ಕೊಳ್ಬೇಕು. ದಿಸ್ ಇಸ್ ಅ ರೈಟ್ ಟೈಮ್ ಅಂತ ಕಾಣಿಸುತ್ತೆ. ಕಾರಣ ಪಾಕಿಸ್ತಾನದ ಗೊಳೋ ಅಂತ ಇರುವಂಥ ಪರಿಸ್ಥಿತಿ, ಪಾಕಿಸ್ತಾನ ಹೀನಾಯವಾಗಿರುವಂಥ ಪರಿಸ್ಥಿತಿ, ಪಾಕಿಸ್ತಾನವೇ ಸ್ವತಃ ನಾವು ಶಿಮ್ಲಾ ಒಪ್ಪಂದವನ್ನು ಒಪ್ಕೊಳ್ಳೋದಿಲ್ಲ, ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಭಾರತ ಈಗ POKನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಭೂಸೇನೆಯನ್ನು ಕಳಿಸ್ತಾ ಇದೆಯಾ ಅಂತ ಆಶ್ಚರ್ಯ ಪಡಬೇಕಿಲ್ಲ ಅರುಣ್. ಈ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಂಡ್ರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನೋ ಆಶ್ಚರ್ಯ ಪಡುವಂತಹ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಭಾರತ ಈಗಾಗಲೇ ಆ ರೀತಿಯಾದಂಥ ಪ್ಲ್ಯಾನನ್ನು ಕೂಡ ರೂಪಿಸಿರ್ಬೋದು. ಯಾಕಂದರೆ ಈಗಾಗಲೇ ಅಲ್ಲಿಗೆ ಒಂದು ಕಡೆ NSC ಕಮಾಂಡೋಗಳನ್ನು ತೆಗೆದುಕೊಂಡು ಹೋಗಿ ಸೇರಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಪಾಕ್ನ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಲ್ಲಿರುವಂತಹ ಉಗ್ರರನ್ನ ಹೆಕ್ಕಿ ತೆಗೆಯುವಂಥ ಕೆಲಸದ ಜೊತೆಗೆ ಪಾಕ್ ಸರ್ಕಾರಕ್ಕೂ ಕೂಡ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ರೈಟ್ ಟೈಮ್ ಅನ್ನುವಂಥ ನಿಟ್ಟಿನಲ್ಲೇ POKಯನ್ನು ವಶಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ನುಗ್ಗಿದ್ರೂ ಕೂಡ ಖಂಡಿತವಾಗಿಯೂ ಇವತ್ತಿನ ಮಟ್ಟಿಗೆ ಭಾರತದ ಶಕ್ತಿ ಜೊತೆಗೆ ಭಾರತ ಮಾಡ್ತಾ ಇರುವಂತಹ ಈ ಪ್ಲಾನ್ಗಳೆಲ್ಲ ಏನಿದೆ ಅದು ವರ್ಕೌಟ್ ಆಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಸೊ ಅದೇ ಕಾರಣಕ್ಕೆ ಒಂದಷ್ಟು ಚಿಂತನೆಗಳನ್ನಂತೂ ಮಾಡಿಕೊಂಡಿರುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಅಮಿತ್ ಶಾ ಅವರು ಕೂಡ ಒಂದು ಬಹಳ ಸ್ಪಷ್ಟವಾದಂತಹ ವಿಚಾರವನ್ನ ಹೇಳಿದ್ರು. ಯಾವುದೇ ಕಾರಣಕ್ಕೂ ಈ ಮುಂದಿನ ನಮ್ಮ ನಿಲುವೇನಿರ್ತದೆ ಅದು POK ಮೇಲೆ ಇರುತ್ತೆ ಅನ್ನುವಂಥ ವಿಚಾರವನ್ನ ಈ ಹಿಂದೆ ಸುಳಿವನ್ನ ಕೊಟ್ಟಿದ್ರು. ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ಗಿಂತ ಮುಂಚೆ ಒಂದಷ್ಟು ಮಾತುಕತೆ ಆಡುವಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಸೊ ಇದು ರೈಟ್ ಟೈಮ್ ಅನ್ನುವಂಥ ಕಾರಣಕ್ಕೆ ಏನಾದರೂ ಒಂದಷ್ಟು ಪ್ಲಾನ್ ಅನ್ನ ಮಾಡಿ ಒಂದು ಕಡೆ ಇಡೀ ಪಾಕಿಸ್ತಾನಕ್ಕೆ ದಾಳಿಯನ್ನ ಮಾಡಿದ್ದೇವೆ. ಹೀಗಿರಬೇಕಾದ್ರೆ ನಮ್ಮದೇ ದೇಶದ ಭಾಗವಾಗಿರುವಂತಹ ಒಂದು ಪ್ರದೇಶವನ್ನ ನಾವು ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಪ್ಪೇನಿದೆ ಅದರ ಮೇಲೂ ಕೂಡ ನಾವು ಕಾರ್ಯಾಚರಣೆಯನ್ನು ಮಾಡಿದ್ರೆ ಯಶಸ್ವಿ ಆಗ್ತೇವೆ ಅನ್ನುವಂಥ ಕಾರಣಕ್ಕೆ ಪ್ರಯೋಗವನ್ನ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಸೊ ಈಗಾಗಲೇ ಎಲ್ಲ ರೀತಿಯಲ್ಲಿ ತಯಾರಿ ಆಗಿರುವಂಥ ಕಾರಣಕ್ಕಾಗಿ ಈಗ ಆ ಕೆಲಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಇದು ರೈಟ್ ಟೈಮ್. ಅನೇಕ ವರ್ಷಗಳಿಂದ ಇದ್ದಂತಹ ಒಂದಷ್ಟು ವಿವಾದಗಳೇನಿತ್ತು, ಆ ಒಂದಷ್ಟು ಭಾರತೀಯರಿಗೆ ಇದ್ದಂತಹ ನೋವೇನಿತ್ತು, ಅವೆಲ್ಲವನ್ನು ಕೂಡ ಒಂದೇ ದಾಳಿ ಅಥವಾ ಒಂದೇ ಈ ಒಂದು ಪ್ಲಾನ್ ನಲ್ಲಿ ಅವೆಲ್ಲವನ್ನ ಕೂಡ ತೊಳೆದು ಹಾಕುವಂತ ಕೆಲಸ ಸದ್ಯ ಭಾರತೀಯ ಸೇನೆ ಜೊತೆಗೆ ಭಾರತೀಯ ಸರ್ಕಾರಕ್ಕೆ ಆ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲೂ ಏನಾದರೂ ಚಿಂತನೆಯನ್ನ ಮಾಡಿ ಒಳ ನುಗ್ಗಿ ಅದನ್ನ ಹೆಕ್ಕಿ ತೆಗಿತಾರೆ. ಯಾಕಂದ್ರೆ POKಯಲ್ಲಿ ಅತಿ ಹೆಚ್ಚು ಉಗ್ರರ ಕ್ಯಾಂಪ್ಗಳು ಇರೋದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಅವರ ಹೆಸರಿನ ಅಡಿ ಏನಾದರೂ ಅಲ್ಲಿ ದಾಳಿಯನ್ನ ಮಾಡಿ ಅದನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಏನಾದರೂ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. POK ಒಳಗಡೆ ನುಗ್ಗಿದ್ರೆ ನಿಜಕ್ಕೂ ಕೂಡ ಅಲ್ಲಿರುವಂತಹ ಉಗ್ರರ ಕ್ಯಾಂಪ್ಗಳನ್ನು ನಾಶ ಮಾಡೋದ್ರ ಜೊತೆಗೆ ಅಲ್ಲಿನ ಪ್ರದೇಶವನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಬಹುದು. ಯಾಕಂದ್ರೆ ನಮ್ಮದೇ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ನಾವು ಅದನ್ನ ಕ್ಯಾಪ್ಚರ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ಲಾನ್ ಅನ್ನಂತೂ ರೂಪಿಸಿದ್ದ ಹಾಗೆ ಕಾಣ್ತಾ ಇದೆ. ಅದನ್ನ ಕಾದು ನೋಡಬೇಕಾಗುತ್ತೆ. ಬೆಳಿಗ್ಗೆ ಅಥವಾ ನಾಳೆ ನಾಡಿದ್ದು ಈ ರೀತಿಯಾಗಿ ಅದರ ಪ್ಲಾನ್ಗಳನ್ನ ಮಾಡಿ ಬೇರೆ ಏನಾದರೂ ಅದನ್ನ ಆ ರೀತಿಯಲ್ಲಿ ಅದನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಅರುಣ್.